ಹಾಗೂ ಜಾತಿಗಣತಿ ವಿವಾದದ ಬಗ್ಗೆ ದಲಿತ ಕ್ರಿಶ್ಚಿಯನ್ ವಿಷಯ ಸರ್ಕಾರದ ಧೋರಣೆ ಅಲ್ಲ, ತಪ್ಪಾಗಿ ಪ್ರಕಟಣೆಯಾಗಿತ್ತು, ಸರ್ಕಾರ ತಿದ್ದುಕೊಂಡಿದೆ, ಜನರು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಾರದು ಎಂದು ಹೇಳಿದ್ದಾರೆ. ಈಗ ಏನು ಕನ್ಫ್ಯೂಷನ್ ಇತ್ತು, ಆ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆದವರು ಲಾಸ್ಟಿಗೆ ಇಂಥ ಕ್ರಿಶ್ಚಿಯನ್ ಇಂಥ ಜಾತಿ ಪ್ಲಸ್ ಕ್ರಿಶ್ಚಿಯನ್ ಅಂತ ಹಾಕ್ಕೊಳ್ತಿದ್ರು. ಅದನ್ನು ಈಗ 37 ಕ್ಯಾಟಗರಿ ತೆಗ್ದಿದ್ದಾರೆ. ಈಗ ಅದನ್ನು ತೆಗೆದು ಈಗ ಎನಿಮರೇಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಸರ್ಕಾರದ ಆ ಧೋರಣೆ ಆ ಥರ ಬರೆದಿರುವಂಥದ್ದು ಮತಾಂತರಕ್ಕೆ ಧೋರಣೆ ಅಲ್ಲ. ಅಲ್ಲಲ್ಲ, ಏನು ಆ್ಯಕ್ಚುಯಲ್ಸ್ ಏನಿತ್ತು ಅದನ್ನು ಅವರು ಪ್ರಿಂಟ್ ಮಾಡಿದ್ದಾರೆ. 70-80 ಕ್ಯಾಟಗರೈಸ್ ಮಾಡಿ ಅವರು ಪ್ರಿಂಟ್ ಮಾಡಿದ್ದಾರೆ. ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಏನಿಲ್ಲ. ಮುಖ್ಯಮಂತ್ರಿಗಳಾಗಲಿ ಕ್ಯಾಬಿನೆಟ್ ಆಗಲಿ ನೀವು ಇಂಥ ಕ್ರಿಶ್ಚಿಯನ್ನು ಇಂಥ ಇದು ಸೇರಿಸಿ ಅಂತ ನಾವೇನು ಹೇಳಿಲ್ಲ. ವಸ್ತುಸ್ಥಿತಿ ಏನಿದೆ ಇವತ್ತು ನಮ್ಮ ಸಮಾಜದಲ್ಲಿ ಯಾವುದೋ ಒಂದು ಜಾತಿ, ಆ ಜಾತಿಗೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾನೆ, ಅವ್ರು ಇಟ್ಕೊಳ್ತಾರೆ. ಈಗ ದಲಿತ್ ಕ್ರಿಶ್ಚಿಯನ್ ಅಂತ ಇಟ್ಕೊಂಡು ಅವರೇನು ಬರ್ಕೊಂಡಿಲ್ಲ, ಆದರೆ ಅದು ರೂಢಿಯಲ್ಲಿ ಬಂದುಬಿಟ್ಟಿದೆ. ಕ್ರಿಶ್ಚಿಯನ್ ಕನ್ವರ್ಟ್ ಆದರೂ ಕೂಡ ಅವನು ದಲಿತ್ ಕ್ರಿಶ್ಚಿಯನ್ ಅಂತ ಕರೀತಾರೆ. ಅವನಿಗೆ ಬರೀ ಕ್ರಿಶ್ಚಿಯನ್ ಅಂತ ಇಲ್ಲ, ಮೇ ಬಿ 3 ಜನ್ರೇಷನ್ 4 ಜನ್ರೇಷನ್ ಆದಮೇಲೆ ಬಹುಶಃ ದಲಿತ್ ಅನ್ನೋದು ಹೋಗಿ ಬರೀ ಕ್ರಿಶ್ಚಿಯನ್ನು, ಸಿದ್ದಪ್ಪ ಹೋಗಿ ಸ್ಯಾಮ್ಯುಯಲ್ ಆಗಿರ್ತಾನೆ. ಆ ಸ್ಯಾಮ್ಯುಯಲ್ ಮುಂದುವರಿಬೇಕಾದ್ರೆ ಒಂದು 2-3 ಜನ್ರೇಷನ್ ಆಗಬೇಕು, ಆವಾಗ ಸಿದ್ದಪ್ಪ ಹೊರಟೋಗ್ತಾನೆ ಗ್ರ್ಯಾಜುವಲ್ ಆಗಿ. ಅದಕ್ಕೆ ಅವರು ಪಟ್ಟಿ ಮಾಡುವಾಗ ಅದು ಏನು ವಸ್ತುಸ್ಥಿತಿ ಇದೆ ಅದನ್ನು ಮಾಡಿದ್ದಾರೆ. ಅದು ತಪ್ಪು ಅಂತ ಆಗೋದಾದರೆ ಅದನ್ನು ಜನಗಳ ಬೇಡಿಕೆ ಮೇಲೆ ಈಗ ಸರ್ಕಾರ ಸೂಚನೆ ಕೊಟ್ಟು ತೆಗೆದಿತ್ತು.